ಆತ್ಮಹತ್ಯೆ ಇರ್ಬೋದು, ರೈತರದು ಬವಣೆ ಬಿದ್ದಿರೋದು, ಹಾವು ಕಚ್ಚಿರೋದು, ಕುರಿ ಸತ್ತಿರೋದು, ಇವೆಲ್ಲನೂ ಕೂಡ ಅವರು ಫೈನಾನ್ಷಿಯಲ್ ಅಂತ ಹೇಳಿ ದುಡ್ಡು ಉಳ್ಸೋಕ್ಕೋಸ್ಕರ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ, ಬಡವರಿಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು ಮಾತಾಡ್ತೀವಿ. ಈ ವಿಧಾನಸಭಾ ಕ್ಷೇತ್ರ ಇದ್ರದ್ದು ಅಷ್ಟೇ, ಹಾಸನ ಜಿಲ್ಲೆದೂ ಅಷ್ಟೇ, ಸಕಲೇಶ್ಪುರ ತಾಲೂಕುದು ಇದು ಎಲ್ಲ ಕಡೆ ಇದೆ, ರಾಜ್ಯದ ಎಲ್ಲ ಕಡೆನೂ ಇದೆ, ಬೀದರ್ರಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಅದನ್ನ ಈ ಸಾರ್ವತ್ರಿಕವಾಗಿ ಇದನ್ನು ತಗೊಂಡು ಅದನ್ನ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿ ಅದನ್ನು ಕೊಡಬೇಕು. ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರ. ಅದರಿಂದ ಅಧ್ಯಕ್ಷರೇ, ನಾನು ಈಗ ಮುಖ್ಯಮಂತ್ರಿಗಳು ಅಷ್ಟೇ ಈ UKP 3 ಸವಾಲಿದೆಯಲ್ಲ ಅದನ್ನ ಅವ್ರು ನಿಭಾಯಿಸ್ಬೇಕು. ಮಾತು ಕೊಟ್ಬಿಟ್ಟಿದ್ದೀರಾ, ಇಲ್ಲಿ ಹಿಂದೆ ಹೆಜ್ಜೆ ಇಡೋಕ್ಕಾಗಲ್ಲ. ನೀರಾವರಿ ಯೋಜನೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲಾಖೆಗಳಿಗೆಲ್ಲ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ 20%. ನಗರಾಭಿವೃದ್ಧಿ ಇಲಾಖೆಗೆ 2176 ಕೋಟಿ ಕಟ್ ಮಾಡಬೇಕು ಅಂತ ಪ್ರಪೋಸಲ್ ಬಂದಿದೆ. ಗ್ರಾಮೀಣಾಭಿವೃದ್ಧಿಗೆ 874 ಕಟ್ ಮಾಡಬೇಕು ಅಂತ ಬಂದಿದೆ. ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ 833, ಯೋಜನಾ ಇಲಾಖೆಗೆ 736, ಅಲ್ಪಸಂಖ್ಯಾತರ ಕಲ್ಯಾಣ 636, ಶಿಕ್ಷಣ 510, ಕೃಷಿ 412. ಈ ಥರ ಎಲ್ಲ ಇಲಾಖೆಗೂ ಮಾನದಂಡ ಕೊಟ್ಬಿಟ್ಟು ಕಟ್ ಮಾಡಬೇಕು ಅಂತ ಬಿಟ್ಟಿದ್ದಾರೆ. ಈಗ ಪ್ರಮುಖವಾಗಿ ನಾನು ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೇನೆ, ಈಗ ಮುಖ್ಯಮಂತ್ರಿಗಳು ಎಂದಾದ್ರೂ ಕೂಡ ಈ ಸಚಿವರಿಗೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ ಕೇಳ್ತೀರಾ, ಅವ್ರನ್ನೆಲ್ಲ ಅನೌನ್ಸ್ ಮಾಡ್ತೀರಿ. ಏನಕ್ಕೆ ಮಾಡ್ತಾ ಇದ್ದೀರಾ ನೀವು? ಅಟೆಂಡೆನ್ಸ್ ಬರಲಿ, ಹಾಜರಾತಿ ಬರಲಿ, ಸಭೆಗೆ ಒಂದು ಗೌರವ ಬರಲಿ ಅಂತ ನೀವು ಮಾಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು ಎಂದಾದ್ರೂ ಉತ್ತರ ಕರ್ನಾಟಕಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದೀರಪ್ಪ, ಎಷ್ಟು ದಿನ ಹೋಗಿದ್ದೀರಾ? ಇದುವರೆಗೂ ಅವ್ರು ಮುಖ್ಯಮಂತ್ರಿಗಳಾಗಿ 926 ದಿನ ಏನೋ ಆಗಿರ್ಬೇಕು ಅಂದಾಜು, ಹತ್ರ 1000 ಅಂತ ಇಟ್ಕೊಳ್ಳಿ. ಇಷ್ಟು ದಿನ ಆಗೈತಲ್ಲ. ಕೆಲವು ಮಂತ್ರಿ ಒಂದಿನನೂ ಹೋಗಿಲ್ಲ ಸರ್. ಒಂದು ದಿನ ಒಬ್ಬ ಮಂತ್ರಿ ಫೋಟೋ ತೋರಿಸ್ಬೇಡಿ ಅಂತ ಹೇಳಲಿಲ್ಲ. ನಾನು ಹೆಸರು ಹೇಳಿದ್ರೆ ಸುಮ್ಮನೆ ಗಲಾಟೆ ಮಾಡ್ತಾರೆ. ಒಂದು ದಿನಾನೂ ಹೋಗಿಲ್ಲ ಮಂತ್ರಿ. ಹೇಳಿದ್ರೆ ಬಾಲುಗೆ ಎಂಟ್ರಿ ಬರ್ತೈತೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ನಿಮ್ಗೆಲ್ಲ ಎಂಟ್ರಿ ಸಿಗ್ತೈತೆ ನಾನು ಹೆಸರು ಹೇಳ್ಬಿಟ್ರೆ. ದಾವಣಗೆರೆಯವರು ಒಬ್ರು ಇದ್ದಾರೆ, ಬೋಸರಾಜ್ ಅವ್ರು ಹೇಳುವಂತ ಇದ್ದಾರೆ ಸರ್. ನೋಡಿ ಎಂತ ಪರಿಸ್ಥಿತಿ ಸರ್ ನನಗೆ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಲಿ ಅಲ್ಲ, ಅವ್ರು ಹೇಳ್ತಾವ್ರೆ. ಅವರು ಮಂತ್ರಿ ಅಂದ್ರೆ ಅಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕಕ್ಕೆ ಮಂತ್ರಿ ಹೋಗಿ ಅಲ್ಲಿರೋ ಸಮಸ್ಯೆನ ಕೇಳಿ, ಅಲ್ಲೇನೋ ತಪ್ಪಾಗಿದ್ರೆ ಮೋಸ ಆಗಿದ್ರೆ ಸರಿ ಮಾಡ್ಬೇಕಾಯ್ತು. ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ಬೇಕು. ಯಾಕೆ ಹೋಗಿಲ್ಲ ಅಂತ ಮುಖ್ಯಮಂತ್ರಿ ಯಾಕೆ ಕೇಳಿಲ್ಲ? ಕೇಳ್ಬೇಕಲ್ಲ ಮುಖ್ಯಮಂತ್ರಿ. ನೀವು ಅಟೆಂಡೆನ್ಸ್ ಕೇಳ್ತೀರಾ, ಅವ್ರ ಯಾಕೆ ಅಟೆಂಡೆನ್ಸ್ ಕೇಳಬಾರ್ದು? ಅವರ ರೈಟ್ಸ್ ಇಲ್ವಾ ಮುಖ್ಯಮಂತ್ರಿಗೆ? ನಿಮಗಿಂತ ಜಾಸ್ತಿ ಅಧಿಕಾರ ಇದೆ ಅವ್ರಿಗೆ, ಎಲ್ಲ ಇದೆ. ಒಂದು ದಿನ ಆದ್ರೂ ಕೇಳಿದಾರ ಮುಖ್ಯಮಂತ್ರಿ ಯಾಕಪ್ಪ ಹೋಗಿಲ್ಲ ಉತ್ತರ ಕರ್ನಾಟಕ ಅಂತ? ಚರ್ಚೆ ಮಾಡಿ ಉತ್ತರ ಕರ್ನಾಟಕ ನಮ್ದೇ. ಅವ್ರೇನು ಭಯನೇ, ನಾನು ನೋಡಿದೆ ಪತ್ರಿಕೆಯಲ್ಲಿ, ನಮಗೇನು ಭಯ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಕ್ಕೆ. ನಮ್ಗೇನು ಫಿಯರ್ ಇಲ್ಲ. ಫಿಯರ್ ಇಲ್ಲೇ ಇದೆ, ನಿಮ್ಮ ಹಿಂದೆನೇ ಇದ್ದಾರೆ. ಕೇಳ್ಬಿಡಿ ಒಂದ್ಸರಿ. ನಾನು ಹೇಳಿದ್ದೀನಲ್ಲ 3-4 ಹೆಸರು, ಇನ್ನು 10 ಹೆಸರು ಕೊಡ್ತೀನಿ. ಒಬ್ರು 1 ಹೋಗಿದ್ದಾರೆ, ಒಬ್ರು 2 ಸರಿ. ನಾನು ಹೇಳ್ತಾ ಇರೋದು ಉತ್ತರ ಕರ್ನಾಟಕ 12 ಜಿಲ್ಲೆ. ಒಬ್ರು 2 ಸರಿ ಹೋಗಿದ್ದಾರೆ, ಒಬ್ರು 1 ಸರಿ ಹೋಗಿದ್ದಾರೆ. ಸರಿನಾ ಅಧ್ಯಕ್ಷರೇ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕೈಗಾರಿಕೆ ಬರಬೇಕು, ಆಸ್ಪತ್ರೆ ಬರಬೇಕು, ನೀರು ಬರಬೇಕು, ಎಲ್ಲ ಹೇಳ್ತಾ ಇದ್ದೀರಾ. ಎಲ್ಲಿ ಬಂದಿದೆ? ಬಂದಿಲ್ಲ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಒಂದು ದಿನ ಅವ್ರಿಗೆ ಕ್ಲಾಸ್ ತಗೊಂಡಿದ್ರೆ ಓಡೋರು ಅವರೆಲ್ಲರೂ ಕೂಡ. ಒಂದು ದಿನ ಕೇಳಿಲ್ಲ ಮುಖ್ಯಮಂತ್ರಿಗಳು. ಏನೋ ಒಳ್ಳೆ ಉದ್ದೇಶದಿಂದ ಕೇಳಿದಾರ ಏನೋ ಗೊತ್ತಿಲ್ಲ. ನಾನು ರಿವ್ಯೂ ಮಾಡಿ ಅವ್ರನ್ನ ತೆಗೆದಾಕ್ಬೇಕು ಅಂತ ಕೇಳಿದಾರೋ ಗೊತ್ತಿಲ್ಲ. ಆದ್ರೆ ಕೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು. ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲೋ ಆಚೆಗೆ ಹಾಕ್ಬೇಕಾಯ್ತು. 1 ವರ್ಷದಲ್ಲೇ 2.5 ವರ್ಷ ಕಾಯ್ಬೇಕಾಗಿರಲಿಲ್ಲ. ನೀವು ಈಗ ಕಾಯ್ತಾ ಇದ್ದೀರಾ, ಡೆಲ್ಲಿಗೆ ಹೋಗ್ತಾ ಇದ್ದೀರಾ. ನೀವು 1 ವರ್ಷದಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಮಾದೇವಪ್ಪನವರೇ ನಗಿಬೇಡಿ. 1 ವರ್ಷಕ್ಕೆ ಮುಖ್ಯಮಂತ್ರಿ ರಿವ್ಯೂ ಮಾಡಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ.
ಕರೆಕ್ಟ್ ಆಗಿರ್ತಾ ಇತ್ತು. ಯಾರು ಎಫಿಷಿಯನ್ಸಿ ಅವರು ಇರೋರು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇತ್ತು. ಮಾಡಲಿಲ್ಲ. ಈಗ ಒಂದೇ ಸರಿ ಎಲ್ಲ ಶುಗರ್ ಬಂತು, BP ಬಂತು, ಬ್ರೈನ್ ಎಲ್ಲ ಬಿಡ್ತು. ಈಗ ಹೋಗಿ ಅಡ್ಮಿಟ್ ಆಗ್ತಾ ಇದ್ದೀರಾ. ಪಾಪ ಡಾಕ್ಟ್ರ್ ಏನು ಮಾಡ್ತಾನೆ ಅದಕ್ಕೆ? 108 ಕಾಯಿಲೆಗಳು ಒಂದೇ ಸರಿ ಸೇರ್ಕೊಂಡು ನೀವು ಹೋದ್ರೆ ಹೈಕಮಾಂಡ್ ಅನುಮತಿ ಕೊಡ್ತಾ ಇಲ್ಲ ನಿಮಗೆ. 1 ವರ್ಷಕ್ಕೆ ರಿವ್ಯೂ ಮಾಡಿದ್ರೆ ಇವ್ರ ಕತೆ ಎಲ್ಲ ಈಚೆ ಬಂದಿರೋದು. ಮಾಡಿಲ್ಲ, ನೀವು ತಪ್ಪು ಮಾಡಿಬಿಟ್ರಿ. ಈ ಮಂತ್ರಿಗಳಿಗೆ ಯಾವಾಗ ಶಿಕ್ಷೆ ಕೊಡ್ತೀರಾ? ಈಗಲಾದ್ರೂ ಮಾಡಿ ಶಿಕ್ಷೆ. ಯಾರ್ಯಾರು ಹೋಗಿಲ್ಲ ತಗೊಂಡು ವರದಿ ತಗೊಂಡು ಆಚೆ ಹಾಕಿ ಅವ್ರನ್ನೆಲ್ಲ. ಹೊಸಬರು ಯಾರು ಇದಾರೋ ಕೊಡಿ, ಕೆಲಸ ಮಾಡೋರು ಕೊಡಿ, ಎಫಿಷಿಯನ್ಸ್ ಅಂತ ಇರೋರು ಕೊಡಿ, ವಿರೋಧ ಪಾರ್ಟಿ ಇರ್ಬೋದು ನೀವು ಕೊಡಿ. ನಾನು ಉತ್ತರ ಕರ್ನಾಟಕ ವಿಚಾರ ಬಂದಾಗ ಅವ್ರ ಪರವಾಗಿ ಹೇಳಿದ್ದೀನಿ ಅಷ್ಟೇ. ಇವ್ರು ಯಾರನ್ನ ಮಾಡ್ಕೊಂಡ್ಲಿ. ಅಧ್ಯಕ್ಷರೇ, ಇದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಗಳು ಕಿವಿ ಕೊಡಲೇಬೇಕು ಇದಕ್ಕೆ. ಯಾಕಂದ್ರೆ ಅವ್ರ ಇಲಾಖೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದು. ಕೆಲವರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಮಂತ್ರಿಗಳು. ನೋಡಿ, ನಾನು ದಾಖಲೆ ತಗೊಂಡಿದ್ದೀನಿ. ಇಲಾಖಾವಾರು ಕಾರ್ಯಕ್ರಮವಾರು ಇಲಾಖಾ ಪಕ್ಷಿ ನೋಟ 2025-26 ಸೆಪ್ಟೆಂಬರ್ ಅಂತ್ಯಕ್ಕೆ. ಇದು ಇಲಾಖೆಗಳು, ನಿಮ್ಮ ಇಲಾಖೆಗಳು ಮುಖ್ಯಮಂತ್ರಿದು. ಒಂದು RDPR ಹೋಗೋಣ ಫಸ್ಟು. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಲಾಟ್ಮೆಂಟು 26,578.26 ಕೋಟಿ. ಅಧ್ಯಕ್ಷರೇ, 26,578 ಕೋಟಿ. 26 ಬಿಡಿ ಅಲ್ಲಿಗೆ. ಹಿಂದೆ 748 ಬಾಕಿ ಇತ್ತು. ಅದನ್ನು ಸೇರಿಸ್ಕೊಂಡ್ರೆ ಒಟ್ಟು ಬಿಡುಗಡೆ ಆಗಿದ್ದು 7,049 ಕೋಟಿ. 26,000ಕ್ಕೆ ಬಿಡುಗಡೆ ಆಗಿರೋದು 7,000 ಕೋಟಿ ಮಾತ್ರ. ಅವರು ಪರ್ಫಾರ್ಮೆನ್ಸ್ ಖರ್ಚು 19%, 19.63%. ಸಂಬಳ ಆಗಿರ್ಬೇಕಷ್ಟೇ ಮೋಸ್ಟ್ಲಿ ಮುಖ್ಯಮಂತ್ರಿಗಳೇ. ಇದು ನಾನು ಅಲ್ಲಿಂದ ನಿಮ್ಮಿಂದಾನೇ ತಗೊಂಡಿರೋದು, ನಿಮ್ಮ ಆಫೀಸಿಂದ ಅಲ್ಲ, ಇಲಾಖೆಯಿಂದ ತಗೊಂಡಿದ್ದೆ.